झी मराठी, चर्चा ही होणारच। मानवी जीवनात धार्मिक जीवन जगणं, चारधाम, अमरधाम व 12 ज्योतिर्लिंगांसारख्या पवित्र तीर्थक्षेत्रांचं दर्शन घेऊन पुण्यसंचय करणं आणि मोक्षमार्गाचा शोध घेणं, तीनही प्रमुख तीर्थयात्रा पूर्ण करणारे हे दाम्पत्य खरोखरच धन्य असल्याचं महास्वामींनी नमूद केलं। कार्यक्रमात बसवेश्वर मंदिरात रुद्राभिषेक, 12 ज्योतिर्लिंगांचं दर्शन, पूजा व विविध धार्मिक विधी पार पडल्यात। येडूर येथील अण्णय्या शास्त्री व महालिंगय्या शास्त्री यांच्या हस्ते धार्मिक विधिवत पार पडले। यावेळी मल्लय्या जडे व हिरेमठ परिवार, नातेवाईक, कुटुंबीय तसेच येडूर येथील काडसिद्धेश्वर मठाचे गुरुवडील शेगुणशीचे कांबी स्वामी, पंचाक्षरी हिरेमठ, काशीनाथ हिरेमठ, सोमनाथ हिरेमठ, कल्लय्या मठपती, विशाल हिरेमठ, शाश्वत हिरेमठ, पृथ्वीराज हिरेमठ यांच्यासह अनेक ग्रामस्थ उपस्थित होते। इंगळे येथील बसवेश्वर मंदिरात आयोजित 12 ज्योतिर्लिंग देवपूजा कार्यक्रमाच्या उद्घाटन प्रसंगी नंदी कुराळीचे श्री वीरभद्र शिवाचार्य महास्वामी यांच्या उपस्थितीत वेदमूर्ती किमय्या हिरेमठ दाम्पत्य रुद्राभिषेक व धार्मिक विधी करताना झी मराठीसाठी इंगळीहून राजू कोळी। ಅನೇಕ ದೇವರು ಪರಂಪರೆ ಹಾಕಿ ಪಟ್ಟದ ನಮ್ಮ ಪರಂಪರೆ ಹಿಂದೆ ಹಿರಿಯರ ಧಾರ್ಮಿಕ ಸಂಸ್ಕೃತಿ ಐತಿ, ಸನಾತನ ಧರ್ಮ ಎಂದು ಹುಟ್ಟಿದ ಯಾರಿಗೆ ಎಂತ ಜಗತ್ತು ಹುಟ್ಟಿದ ಅಂಥದ್ದೇ ಐತಿ, ಬಂದದ್ದೇ ಐತಿ। ಇದು ಮೈತ್ರಿವಾದ ನಿಮಿಗಳಂದ್ರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಸಂತ, ನಂಬಿಕೆ ಎಲ್ಲ ಮನೆಯಾಗ ಇರಬೇಕು, ದೇವ್ರನಾಗಿರ್ಬೇಕು, ತಂದೆ ತಾಯಿನಾಗಿರ್ಬೇಕು। ಇಷ್ಟು ನಡೆದಿದ್ರ ಈ ಮನುಷ್ಯ ಜನ್ಮ ಹುಟ್ಟಿ ಬಂದು ಶಾಸ್ತ್ರಗಾರ ಹೇಳಿದ್ರ ಇದನ್ನು ನಾವು ತಿಳ್ಕೊಳ್ಕಂತ ಪಶುವಿನ ಸಮಾನ ಆಗ್ತೇವೆ। ಪಶುವಿನ ಸಮಾನ 4 ಕಾಲ ತನಕ 2 ಕಾಲಕ್ಕೆ ಎಲ್ಲಿ ಅತ್ಯಾಚಾರ ಹಂಗೆ ಆಗಬಾರ್ದು ಅಂತೇಳಿ 12 ಜ್ಯೋತಿರ್ಲಿಂಗ ನಮ್ಮ ಪುಸ್ತಕರು ಯಾಕಂದ್ರೆ 45 ವರ್ಷದ ತಿರುಗಾಡ ಭಾಳ ಸುದ್ದಿಯಾಡಿ ತಿರುಗಾಡ್ತಾರ ಪುಣ್ಯಾತ್ಮ ಅಂತ ಬಸವೇಶ್ವರ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಕಾಪಾಡ ಅಂತೇಳಿ ಎಲ್ಲರಿಗೆ ಹೇಳಿ ಒಂದು 5 ಮಿನಿಟ್ ನಾಮಸ್ಮರಣೆ ಮಾಡಿ ಯಾರು ಕೆಟ್ಟ ಅಲ್ಲ ನೀವು ನೋಡಿದ್ರೆ ಎಲ್ಲ ಕಡೆ ರುದ್ರಾಕ್ಷರ ಎಲ್ಲ ಕಡೆ ಅಲ್ಲ ಹಿಂದೂ ಕಡೆ ಮಾಡೋದು ಭಾಳ ಕಠಿಣ ಐತಿ। ಮಂತ್ರ ಬರುವುದ ಭಾಳ ನಮ್ಮ ಕಠಿಣ ಐತಿ, ಬಾಯಾಗ ಶಿವಾಯ ಅನ್ನೋದು ಭಾಳ ಕಠಿಣ ಐತಿ। ನಿಮ್ಗೆ ನೋಡುದಂದ್ರೆ ರೈತರಿಗೆ ಹೆಂಗಾಗೇನಂತ ಕೇಳಿದ್ರೆ ನೀವು ಒಟ್ಟ 5 ಸಲ ಅಂದ್ಬಿಟ್ಟು ಮುಂಜಾನೆ ಒಂದು 5 ಸಲ ಅಂದ್ಬಿಟ್ಟು ಸಂಜೆಗೆ ಮಕ್ಕಳು ನೋಡೋದು 5 ಸಲ ಅಂದ್ಬಿಟ್ಟು ಸಾಕು। ನೀವು ಮಾಡ್ತಕ್ಕಂಥದ್ದು ಧರ್ಮ ಹೆಂಗೈತಿ, ನಮ್ಮ ಧರ್ಮದಲ್ಲಿ ನಾವು ಮಾಡ್ತಕ್ಕಂಥದ್ದು ನಿತ್ಯ ಕಾಲದಲ್ಲಿ 5 ಸಲ ಮಾಡೋ ಅಂತ ಏನೋ ನಾವು ಪಾಪಗಳು ತಪ್ಪಿದ್ದೇ ಆಗಿರ್ತಾವ, ಆಗಿಲ್ಲ ನಾವು ಎಲ್ಲ ಎಷ್ಟೋ ಪ್ರಾಣಿ ಪಕ್ಷಿ ಎಷ್ಟೋ ಸಾಯ್ತಾವ ಕಾಲಾಗ ಅಷ್ಟು ಜಪಜಾರ ಮಾಡಿದ್ರೆ